ಸರ್ ಹಾಗಾದ್ರೆ ಅಂದಾಜು ಎಷ್ಟು ವರ್ಷ ನೀವು ಪತ್ರಿಕೋದ್ಯಮವನ್ನು ಟೀಚ್ ಮಾಡಿದ್ರಿ ಅಂತ? ಯಾಕಂದ್ರೆ ನೀವು ಬಾನುಲಿ ಬಗ್ಗೆನೂ ಮಾತಾಡ್ತಿದ್ರಿ, ಇವತ್ತಿನ ಸೋಷಿಯಲ್ ಮೀಡಿಯಾದ ಬಗ್ಗೆನೂ ಮಾತಾಡ್ತೀರಿ. ಬಾನುಲಿ, ದೂರದರ್ಶನ, ಪತ್ರಿಕೆ, ಟಿವಿ ಮಾಧ್ಯಮಗಳು, ಸೋಷಿಯಲ್ ಮೀಡಿಯಾ, ಪಾಡ್ಕಾಸ್ಟು, ಈ ಎಲ್ಲ ಹಂತಗಳನ್ನು ನೀವು ಗಮನಿಸ್ತಾ ಇರೋದ್ರಿಂದಾಗಿ ಪ್ರತಿ ವರ್ಷ ನೀವು ಮಕ್ಕಳಿಗೆ ಪಾಠ ಮಾಡಬೇಕಾದ್ರೆ ನೀವು ಅದಕ್ಕೂ ತಯಾರಿ ಮಾಡಬೇಕಾಗಿತ್ತು. ಅಂದ್ರೆ ಎವ್ರಿ ಡೇ ಇಸ್ ಎಕ್ಸ್ಪೆರಿಮೆಂಟ್. ಅಂದರೆ ಪತ್ರಿಕೋದ್ಯಮ ಅಂದರೆ ಏನು, ಬರೀ ಪತ್ರಿಕೆ ಅಷ್ಟೇ ಅಲ್ಲ. ಬಹಳ ಮೊದಲು ಪತ್ರಿಕೋದ್ಯಮ ಅಂತಂದು ಏನು ಒಂದು ಭಾವನೆ ಇತ್ತು ಅಂತಂದರೆ, ಪತ್ರಿಕೋದ್ಯಮ ಅಂದರೆ ಒಂದು ಪತ್ರಿಕೆಯನ್ನು ಹೇಗೆ ಹೊರಗಡೆ ತರೋದು, ಅಲ್ಲಿರೋ ಡಿಪಾರ್ಟ್ಮೆಂಟ್ಗಳಿವೆ, ಸರ್ಕ್ಯುಲೇಷನ್ ಡಿಪಾರ್ಟ್ಮೆಂಟು, ಎಡಿಟೋರಿಯಲ್ ಡಿಪಾರ್ಟ್ಮೆಂಟು, ಅಡ್ವರ್ಟೈಸ್ಮೆಂಟ್ ಡಿಪಾರ್ಟ್ಮೆಂಟು, ಪ್ರೊಡಕ್ಷನ್ ಡಿಪಾರ್ಟ್ಮೆಂಟು, ಇದಿಷ್ಟು ಒಂದು ಪತ್ರಿಕೆಗಳನ್ನು ತರಲಿಕ್ಕೆ ಬೇಕಾದ ಒಂದು ಸಿದ್ಧತೆಗಳನ್ನು ಮಾಡ್ಕೋಬೇಕಾದಂಥ ವಿವಿಧ ವಿಭಾಗಗಳು. ಈ ಪತ್ರಿಕೋದ್ಯಮ ಅಂತ ನಾವು ಅದು ಲಿಮಿಟ್ ಆಗುತ್ತೆ, ಜರ್ನಲಿಸಮ್ ಅಂದ ತಕ್ಷಣ ಅದೊಂದು ಲಿಮಿಟ್ ಆಗಿಬಿಡ್ತದೆ. ಅದಕ್ಕೆ ಆ ಕಾಲದಿಂದನೂ ಮೊದಲಿಂದನೂ ಏನು ಮಾಡಿದ್ದಾರೆ ಅಂತಂದರೆ, ಪತ್ರಿಕೋದ್ಯಮ ಜೊತೆಗೆ ಬಾನುಲಿ ಕೂಡ, ರೇಡಿಯೋ ಈಸ್ ಆಲ್ಸೋ ಎ ವೆರಿ ಇಂಪಾರ್ಟೆಂಟ್ ಮೀಡಿಯಮ್ ಆಫ್ ಕಮ್ಯುನಿಕೇಷನ್. ಆಮೇಲೆ ಸಿನಿಮಾ ಕೂಡ ಇಂಪಾರ್ಟೆಂಟ್ ಮೀಡಿಯಮ್ ಆಫ್ ಕಮ್ಯುನಿಕೇಷನ್, ಫೋಕ್ಲೋರ್ ಕೂಡ ಇಂಪಾರ್ಟೆಂಟ್ ಮೀಡಿಯಮ್ ಆಫ್ ಕಮ್ಯುನಿಕೇಷನ್. ನೀವು ಪತ್ರಿಕೆಯನ್ನು ನಡೆಸಬೇಕಾದ್ರೆ ನಿಮಗೆ ಪ್ರಿಂಟಿಂಗ್ ಟೆಕ್ನಾಲಜಿ ಗೊತ್ತಿರಬೇಕು, ನಿಮಗೆ ಸರ್ಕ್ಯುಲೇಷನ್ ಡಿಪಾರ್ಟ್ಮೆಂಟ್ ವ್ಯವಹಾರಗಳು ಗೊತ್ತಿರಬೇಕು, ಜನಗಳಿಗೆ ಪತ್ರಿಕೆಯನ್ನು ತಲುಪಿಸೋದು ಹೇಗೆ, ಇದ್ರ ಹಿಂದೆ ಇರ್ತಕ್ಕಂಥ ಒಂದು ಮೆಕ್ಯಾನಿಸಮ್ ಅಂತ ಏನಿದೆ, ವ್ಯಾನ್ಗಳು, ರಸ್ತೆ, ಏಜೆಂಟ್ಗಳು, ಪೇಪರ್ ಬಾಯ್ಗಳು, ಪ್ರತಿನಿತ್ಯ ಒಬ್ಬ ಸರ್ಕ್ಯುಲೇಷನ್ ಮ್ಯಾನೇಜರು ಬೆಳಗ್ಗೆ 4 ಗಂಟೆಗೆ ಎದ್ದು ಪೇಪರ್ ಎಲ್ಲಿ ಪ್ರಿಂಟ್ ಆಗುತ್ತೆ ಅಲ್ಲಿಗೆ ಹೋಗಿ ಆ ಬಂಡ್ಲು ಮಾಡಿ ಕಳಿಸೋದಿದೆಯಲ್ಲ, ಅದು ಒಂದು ಸಾಹಸನೇ. ಅದು ಅಷ್ಟು ಸುಲಭ ಅಲ್ಲ. ಯಾಕಂದರೆ ಮನೆ ಮನೆಗೂ ಪತ್ರಿಕೆ ಹಾಕೋ ಒಂದು ವ್ಯವಸ್ಥೆ ನಮ್ಮ ದೇಶದಲ್ಲಿ ಇದೆ. ಯಾರು ಬಂದು ನೀವು ಬೇರೆ ಎಲ್ಲೋ ಒಂದು ಕಡೆ ಒಂದು ನಿಗದಿತವಾದ ಸ್ಥಳದಲ್ಲಿ ಯಾರು ಪತ್ರಿಕೆ ಕೊಂಡ್ಕೊಳ್ಳಲ್ಲ. ಸೊ ಮನೆ ಮನೆಗೆ ಹಾಕುವಂಥ ಕೆಲಸ ಇದೆಯಲ್ಲ, ಅದು ದೊಡ್ಡ ಒಂದು ಇದು ಸಾಹಸದ ಕೆಲಸ. ಸೊ ಒಬ್ಬ ಪತ್ರಿಕೋದ್ಯಮ ವಿದ್ಯಾರ್ಥಿಗೆ ಮೀಡಿಯಾ ಮ್ಯಾನೇಜ್ಮೆಂಟ್ ಅಂದ್ರೆ ಏನು, ಮೀಡಿಯಾ ಲಾ ಅಂದ್ರೆ ಏನು, ಪ್ರಿಂಟಿಂಗ್ ಟೆಕ್ನಾಲಜಿ ಅಂದ್ರೆ ಏನು, ಸಿನಿಮಾ ಹೇಗಾಗುತ್ತೆ, ರೇಡಿಯೋ ಹೇಗಾಗುತ್ತೆ, ಆಮೇಲೆ ಈ ಫೋಕ್ಲೋರ್, ನಮ್ಮ ಪಾರಂಪರಿಕ ಸಂವಹನ ಮಾಧ್ಯಮಗಳು ಏನಿದ್ದಾವೆ, ಹಾಡುಗಳು, ನೃತ್ಯಗಳು, ಅದ್ರ ಮುಖಾಂತರ ಹೇಗೆ ಮೆಸೇಜ್ಗಳನ್ನ ಕಳಿಸೋದು. ಯಾಕೆಂದರೆ 60, 50 ಮತ್ತು 60ರ ದಶಕಗಳಲ್ಲಿ ಈ ಫೋಕ್ಲೋರ್ ಮೀಡಿಯಾ ಅದನ್ನ ಭಾಳ ಉಪಯೋಗಿಸ್ಕೊತಾ ಇದ್ರು ಗೌರ್ಮೆಂಟ್ ಆಫ್ ಇಂಡಿಯಾದವರು. ಒಂದು ನೃತ್ಯದ ಮೂಲಕ ಒಂದು ಫ್ಯಾಮಿಲಿ ಪ್ಲಾನಿಂಗ್ ಕಮ್ಯುನಿಕೇಶನ್ ಕೊಡ್ತಾ ಇದ್ರು ಅವರಿಗೆ, ಅಥವಾ ಅಭಿವೃದ್ಧಿ ಕಾನ್ಸೆಪ್ಟ್ಗಳು ಏನೇನಿದ್ದಾವೆ ಅದನ್ನೆಲ್ಲ ಕೊಡ್ತಾ ಇದ್ರು. ಸೊ ಹೀಗಾಗಿ ಈ ಎಲ್ಲ ಸೇರಿ ಪತ್ರಿಕೋದ್ಯಮ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.